ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನ ವಿತರಿಸಿದ ಸಮಾಜ ಸೇವಕ ಅಬ್ದುಲ್ ಸಮದ್. ನ್ಯೂಸ್5ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕೆಪಿಎಲ್ ಸೀಸನ್ 3ನ ಕಲ್ಯಾಣ್, ರಾಹುಲ್, ಮುರಳಿ, ಅಖಿಲ್, ದಿನೇಶ್ ರವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಕೈವಾರ ಹೋಬಳಿಯ 8 ತಂಡಗಳು ಭಾಗವಹಿಸಿದ್ದು, 11 ಸ್ಟಾರ್ಸ್ ತಂಡ ಮೊದಲನೇ ಬಹುಮಾನ, ಕೈವಾರ ಸೂಪರ್ ಕಿಂಗ್ಸ್ 2ನೇ ಬಹುಮಾನ, ಗೋಲ್ಡನ್ ಬುಲ್ಸ್ 3ನೇ ಬಹುಮಾನ ಪಡೆದರು. ಕ್ರಿಕೆಟ್ನಲ್ಲಿ ಮೊದಲ ಬಹುಮಾನ ಪಡೆದ 11 ಸ್ಟಾರ್ಸ್ ತಂಡಕ್ಕೆ ಸಮಾಜ ಸೇವಕರಾದ ಅಬ್ದುಲ್ ಸಮದ್ ರವರಿಂದ 30,000 ಬಹುಮಾನ, 2ನೇ ಬಹುಮಾನ ಮಂಜುನಾಥ್ ರೆಡ್ಡಿ ಅವರಿಂದ 20,000, 3ನೇ ಬಹುಮಾನ ಸಾಮ್ರಾಟ್ ಗುಪ್ತಾ ಅವರಿಂದ 10,000 ನೀಡಲಾಯಿತು. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಅಬ್ದುಲ್ ಸಮದ್, ಗ್ರಾಮೀಣ ಪ್ರದೇಶದಲ್ಲಿ ಜನರ ನಡುವೆ ಸೌಹಾರ್ದ ಬೆಳೆಯಲು ಕ್ರೀಡಾಕೂಟಗಳು ಸಹಕಾರಿಯಾಗಿದೆ. ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಕ್ರೀಡಾ ಚಟುವಟಿಕೆಗಳು ಸಹಕಾರಿಯಾಗಿದೆ. ಇದರ ಜೊತೆಗೆ ಗ್ರಾಮಗಳ ಜನರು ಸೌಹಾರ್ದ ಬಾಂಧವ್ಯ ಹೊಂದಲು ಪಂದ್ಯಾವಳಿಗಳು ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂಥ ಪಂದ್ಯಾವಳಿಗಳನ್ನು ಆಯೋಜಿಸುವ ಮೂಲಕ ಸೌಹಾರ್ದ ಭಾವ ಬೆಳೆಯಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಅಬ್ದುಲ್, ನಸೀಂ, ಅಕ್ಬರ್, ಬಾಬಾ, ಮುಜ್ಜು, ಆಸಿಫ್ ಭಟ್ಟು, ಮಂಜುನಾಥ್, ಸಾಮ್ರಾಟ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5.